ಮೊಳಕೆ ಕಟ್ಟಿದ ಹುಳಿಕಾಳು ಸಾಂಬಾರು ಹೆಂಗೆ ಮಾಡೋದು ಅಂತ. ಮೊದಲು ಕಾಳನ್ನ ತೊಳ್ಕೊಂಡು ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕೊಳ್ಬೇಕು. ಕಾಳು ಬೇಯಿಸೋಕ್ಕೆ ನೀರು ಎಷ್ಟು ಬೇಕಷ್ಟು ನಾನು ಕಾಯಿಸ್ಕೊಂಡು ಹಾಕ್ಕೊಂತಿದ್ದೀನಿ. ಹಂಗೆ ಹಾಕೋಬೋದು ಕುಕ್ಕರ್ಗೆ. ನಾನು ಕಾಯಿಸ್ಕೊಂಡು ಬೇಗ ಕಾಳು ಬೇಯಲಿ ಅಂತ ಹೇಳ್ಬಿಟ್ಟು ಕಾಳಿಗೆ ಕಾಯಿಸ್ಕೊಂಡು ಹಾಕ್ಕೊಂತಿದ್ದೀನಿ. ಅದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕಬೇಕು ಕಾಳು ಬೇಯಿಸೋಕ್ಕೆ. ಆಮೇಲೆ ಅದನ್ನು ಮುಚ್ಚಳ ಕ್ಲೋಸ್ ಮಾಡಿ 1-2-3 ವಿಷಲ್, ಇಲ್ಲ ಒಂದಾದರೂ ಆಗುತ್ತೆ, 2-3 ವಿಷಲ್ ಹೊಸ ಕಾಳಾದರೆ ಆ ಥರ ಹಾಕಿಸ್ಕೊಂಡು 2 ವಿಷಲ್, ಎರಡಿಲ್ಲ 3 ವಿಷಲ್ ಆಯಿತು. 3 ವಿಷಲ್ ಆದಮೇಲೆ ಗ್ಯಾಸ್ ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿದ ನಂತರ ಖಾರಕ್ಕೆ ಕಳೆದು 2 ಟೊಮೊಟೊ, 1 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಖಾರದ ಪುಡಿ ಇದು ಮಿಕ್ಸ್ ಮಾಡಿರೋದು ನಮ್ಮದು. ಮಿಕ್ಸ್ ಮಾಡಿರೋ ಖಾರದ ಪುಡಿ ಎಷ್ಟು ಬೇಕಷ್ಟು ನಾನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ ಸಾಂಬಾರನ್ನ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂತಿದ್ದೀನಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ 1-2 ಇಲಕ್ ಬೆಳ್ಳುಳ್ಳಿ ಹಾಕೊಳ್ಳೋದಿದ್ರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಕೊಬೋದು. ಆಮೇಲೆ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ಮುಂಚೆನೇ. 2 ಆಲೂಗೆಡ್ಡೆ, 1-2 ಮುಳ್ಗಾಯಿ, ತೊಂಡೆಕಾಯಿ ಇದ್ದರೆ ತೊಂಡೆಕಾಯಿ ಹಾಕೋಬೋದು, ಇಲ್ಲ ತರಕಾರಿ ಹಾಕೋಬೋದು. 1 ಟೊಮೊಟೊ ಹೆಚ್ಚಿಟ್ಟಿದ್ದೀನಿ. ಆಮೇಲೆ ಕಾಳು ಬೆಂದಿತ್ತಲ್ಲ, ಆವಾಗಲೇ ಸ್ಟವ್ ಆಫ್ ಮಾಡಿದ್ವಿ. ಕಾಳು ಬೆಂದೈತೆ. ಈಗ ಅದಕ್ಕೆ ನೋಡಿ, ಕಾಳು ಫುಲ್ ಕ್ಲೀನಾಗಿ ಬೆಂದೈತೆ. ಇಷ್ಟೊಂದು ಬೇಯೋ ಅವಶ್ಯಕತೆ ಏನಿಲ್ಲ. ಎಷ್ಟು ಬೇಕಷ್ಟು ಒಂದು ವಿಷಲ್ ಹಾಕಿಸ್ಕೊಂಡ್ರೂ ನಡೆಯುತ್ತೆ. ನಾನು 2-3 ವಿಷಲ್ ಹಾಕ್ಸಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿ ಬೆಂದೈತೆ. ಅದಕ್ಕೆ ಖಾರ ಇಟ್ಕೊಂಡಿದ್ದೀವಲ್ಲ, ಖಾರ ಅದನ್ನು ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿಕೊಂಡು ಎಷ್ಟು ಹದದಲ್ಲಿ ಬೇಕೋ ಅಷ್ಟು ಹದದಲ್ಲಿ ನೋಡಿಕೊಂಡು ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಹೆಚ್ಚಿಟ್ಕೊಂಡಿರೋ ತರಕಾರಿ ಇತ್ತಲ್ಲ ಅದನ್ನು ಹಾಕ್ಬಿಟ್ಟು, ಅದು ಮತ್ತು ಟೊಮೊಟೊ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ, ಎಷ್ಟು ಉಪ್ಪು ಬೇಕು, ಮತ್ತು ಉಪ್ಪು ಸಪ್ಪೆ ಆಗೈತೆ ಏನೋ ಅಂತ ಮುಂಚೆನೇ ಉಪ್ಪು ಹಾಕೊಂಡಿದ್ವಲ್ಲ, ರುಚಿ ನೋಡ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಸಪ್ಪೆ ಆಗೈತಾ ಏನು ಅಂತ ಉಪ್ಪು ಹಾಕೊಬೇಕು. ಟೊಮೊಟೊ ಇತ್ತಲ್ಲ, ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣನ್ನ ಸ್ವಲ್ಪ ಸಾಂಬಾರಿಗೆ ಇರಲಿ ಅಂತ ಒಂದು ಸ್ವಲ್ಪ ಹುಣಸೆಹಣ್ಣನ್ನ ಕಲಿಸ್ಕೊಂಡು ಹುಣಸೆಹಣ್ಣು ಸಾಂಬಾರು ಒಳಗಡೆ ರಸ ಬಿಟ್ಟು ನಂತರ ಮಿಕ್ಸ್ ಮಾಡಿ, ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫುಲ್ ತರಕಾರಿ ಎಲ್ಲನೂ ಹಾಕ್ಬಿಟ್ಟು ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ನೆಕ್ಸ್ಟು ಒಗ್ಗರಣೆಗೆ ಅಂತ ಅದು ಇನ್ನೊಂದು ವಿಷಲ್ ಹಾಕ್ಸ್ಬೇಕು. ಅದು ವಿಷಲ್ ಆಗೋ ಅಷ್ಟರಲ್ಲಿ ಒಗ್ಗರಣೆಗೆ ಅಂತ ಒಂದು ಬೆಳ್ಳುಳ್ಳಿ ಜಜ್ಕೊಂಡು, ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ತಪ್ಪಲಿಗೆ ಆಯಿಲ್ ಹಾಕಿ, ಅದಕ್ಕೆ ಸಾಂಬಾರಿಗೆ ಒಗ್ಗರಣೆ ಹಾಕೋಕ್ಕೆ ಒಂದು ತಪ್ಪಲಿಗೆ ಆಯಿಲ್ ಹಾಕಿ, ಅದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ, ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸಾಸಿವೆ ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಬಿಟ್ಟು, ಆಮೇಲೆ ಲಾಸ್ಟಿಗೆ ಸಾಂಬಾರನ್ನ ಬಸ್ಕೊಂಡು ಕಾಳು ಎಕ್ಸ್ಟ್ರಾ, ಸಾಂಬಾರು ಎಕ್ಸ್ಟ್ರಾ, ಅದನ್ನು ಕಾಳು ಎಕ್ಸ್ಟ್ರಾ ಸೋಸ್ಕೊಂಡು ಇಟ್ಕೊಂಡಿರಬೇಕು. ಸಾಂಬಾರನ್ನ ಒಗ್ಗರಣೆ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾಳನ್ನ ಸಪ್ರೇಟ್, ಅದು ಕಾಳು ಎಕ್ಸ್ಟ್ರಾ ಇಟ್ಕೊಬೇಕು, ಸಾಂಬಾರು ಒಳಗಡೆ ಹಾಕೋಂಗಿಲ್ಲ ಕಾಳನ್ನ. ಸಾಂಬಾರು ರೆಡಿ ಆಯಿತು. ನೆಕ್ಸ್ಟು ಕಾಳು ಒಗ್ಗರಣೆ ಇದು ಎಕ್ಸ್ಟ್ರಾ ಕಾಳನ್ನ ಬಸ್ಕೊಂಡು ಇಟ್ಕೊಂಡಿರ್ತೀವಿ. ಈ ಕಾಳನ್ನ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಕ್ಲೀನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಡು, ಆಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು ಕಾಳಿರುತ್ತಲ್ಲ ಅದನ್ನು ತಗೊಂಡು ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡಿದರೆ ರೆಡಿ ಟು ಈಟ್.